ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ಕಾರ. ಮಧ್ವಾಚಾರ್ಯರು ಸರ್ವಮೂಲ ಗ್ರಂಥವನ್ನು ರಚಿಸಿದ ಮೇಲೆ ಅವರ ಪರಂಪರೆಯಲ್ಲಿ ಅನೇಕ ಯತಿಗಳು, ಪಂಡಿತರು, ದಾಸರೆಲ್ಲ ಬಂದು ಹೋಗಿದ್ದಾರೆ. ಮಧ್ವಾಚಾರ್ಯರ ನಂತರ 700 ವರ್ಷಗಳ ಕಾಲ ಈ ಮಹನೀಯರೆಲ್ಲ ಅನೇಕ ವ್ಯಾಖ್ಯಾನಗಳು, ಭಾಷ್ಯಗಳು, ಟೀಕೆ, ಟಿಪ್ಪಣಿಗಳು, ಭಕ್ತಿಗೀತೆಗಳನ್ನೆಲ್ಲ ನಮಗೋಸ್ಕರ ರಚಿಸಿದ್ದಾರೆ. ಆದರೆ ಇವುಗಳನ್ನೆಲ್ಲ ಅಧ್ಯಯನ ಮಾಡುವ ಮುಂಚೆ ಮೊದಲು ಎಷ್ಟು ಗ್ರಂಥಗಳಿದ್ದಾವೆ, ಯಾವ ಗ್ರಂಥಕ್ಕೆ ಟೀಕೆ, ಯಾವುದಕ್ಕೆ ಟಿಪ್ಪಣಿ, ಯಾವುದರ ವ್ಯಾಖ್ಯಾನ ಹೇಳುವಂತಹದ್ದೇ ಒಂದು ಗೊಂದಲವಾದಂಥ ವಿಷಯ ಹೇಳಿ ನನಗನಿಸಿತು. ಹಾಗಾಗಿ ಕೆಲವು ವರ್ಷಗಳ ಹಿಂದೆ ನಾನು ಮಾಧ್ವ ಗ್ರಂಥ ಪರಂಪರೆ ಹೇಳಿ ಒಂದು ಚಾರ್ಟನ್ನು ಮಾಡಿ ಆ ಚಾರ್ಟನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋದಲ್ಲಿ ವಿವರಿಸಿದ್ದೆ. ಅದನ್ನೇ ಈಗ ಕೆಲವು AI ಟೂಲ್ಗಳೆಲ್ಲ ಬಂದಾದ ಮೇಲೆ ಅವುಗಳನ್ನು ಉಪಯೋಗಿಸಿ ಒಂದು ಇಂಟರಾಕ್ಟಿವ್ ಆದಂಥ ವೆಬ್ ಪೇಜನ್ನು ತಯಾರಿಸಿದ್ದೇನೆ. ಈ ವಿಡಿಯೋವನ್ನು ಆ ವೆಬ್ ಪೇಜಿನ ಒಂದು ಪರಿಚಯವನ್ನು ಕೊಡಲಿಕ್ಕೆ ಆ ವೆಬ್ ಪೇಜಿನ ಒಂದು ಡೆಮೋ ಹೇಳುವಂತೆ ಮಾಡಿದ್ದೇನೆ. ಇದು ಈ ವೆಬ್ ಪೇಜಿನ ಲೇಔಟ್. ಮೇಲೆ ಮಧ್ವ ಗ್ರಂಥ ಪರಂಪರೆ ಹೇಳಿ ಒಂದು ಲೇಬಲ್ ಕಾಣ್ತದೆ. ಅದರ ಕೆಳಗಿರುವ ಈ ಲೇಔಟನ್ನು ಮೊದಲು ವಿವರಿಸ್ತೇನೆ. ಇಲ್ಲಿ ಇರುವಂಥ ಪ್ರತಿಯೊಂದು ರೋ ಏನುಂಟು ಅದು ಒಂದು ಗ್ರಂಥಕಾರನಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಇಲ್ಲಿ ಆಥರ್ಸ್ ಹೇಳಿ ತೋರಿಸ್ತಾ ಉಂಟು. ಇಲ್ಲಿ ಕಲರಿನಲ್ಲಿ ತೋರಿಸುವಂಥ ಪ್ರತಿಯೊಂದು ಹೆಸರು ಒಬ್ಬ ಗ್ರಂಥಕಾರನದ್ದು, ಮತ್ತು ಅವರು ರಚಿಸಿದಂಥ ಪ್ರತಿಯೊಂದು ಗ್ರಂಥ ಆ ರೋವಿನಲ್ಲಿ ನಿಮಗೆ ಕಾಣ್ತದೆ. ನೀವು ಮೊದಲನೇ ರೋ ನೋಡಿದರೆ ಕೇವಲ ವೇದ ಹೇಳಿ ಬರೆದುಂಟು. ಯಾಕಂದರೆ ವೇದಗಳನ್ನು ರಚಿಸಿದವರು ಯಾರೂ ಇಲ್ಲ, ಅದು ಅಪೌರುಷೇಯವಾದದ್ದು, ಅದಕ್ಕೆ ಅಲ್ಲಿ ಗ್ರಂಥಕಾರರ ಹೆಸರಿಲ್ಲ. ಆದರೆ ಎರಡನೇ ರೋಯಿಂದ ಪ್ರತಿಯೊಂದು ಹೆಸರು ಒಬ್ಬ ಗ್ರಂಥಕಾರನದು. ಮೊದಲನೇದರಲ್ಲಿ ಹಯಗ್ರೀವ ನಾಮಕ ಭಗವಂತನ ಹೆಸರು ಬರ್ತದೆ. ಹಯಗ್ರೀವ ನಾಮಕ ಭಗವಂತ ಮೂಲ ರಾಮಾಯಣವನ್ನು ರಚಿಸಿದ್ದು. ಮೂರನೇ ರೋವಿನಲ್ಲಿ ವೇದವ್ಯಾಸರು ಬರ್ತಾರೆ. ಅವರು ಭೂಮಿಯಲ್ಲಿದ್ದಂಥ ಟೈಮ್ಲೈನನ್ನು ಇಲ್ಲಿ ತೋರಿಸಿದ್ದೇನೆ. ವೇದವ್ಯಾಸರಿಗೆ ನೋಡಿದರೆ ಇಲ್ಲಿ 28ನೇ ದ್ವಾಪರ ಹೇಳಿ ಬರೆದುಂಟು. ಹಾಗೆ ಅವರು ಬರೆದಂಥ ಗ್ರಂಥಗಳು ಮಹಾಭಾರತ, ಬ್ರಹ್ಮಸೂತ್ರ, ಇತಿಹಾಸ ಪುರಾಣಗಳನ್ನೆಲ್ಲ ಈ ರೋವಿನಲ್ಲಿ ತೋರಿಸಲಾಗಿದೆ. ಮುಂದಿನ ರೋವಿನಲ್ಲಿ ಮಧ್ವಾಚಾರ್ಯರು ಬರ್ತಾರೆ. ಮಧ್ವಾಚಾರ್ಯರು ಭೂಮಿಯಲ್ಲಿದ್ದಂಥ ಕಾಲ ಇಲ್ಲಿ ತೋರಿಸಲಾಗಿದೆ. ಮಧ್ವಾಚಾರ್ಯರು ರಚಿಸಿದಂಥ ಗ್ರಂಥಗಳೆಲ್ಲ ಈ ರೋವಿನಲ್ಲಿ ನೀವು ನೋಡಿದರೆ ನಿಮಗೆ ಸಿಗ್ತದೆ. ಹಾಗೆ ಇದರಿಂದ ಕೆಳಗೆ ರೋಗಳನ್ನು ನೋಡ್ತಾ ಹೋದರೆ ಮಧ್ವಾಚಾರ್ಯರ ಶಿಷ್ಯರೆಲ್ಲ ಕಾಣ್ತಾರೆ. ಇದೆಲ್ಲ ಕ್ರೋನೋಲಾಜಿಕಲ್ ಆಗಿ ಹಾಕಿದ್ದಾನೆ. ಅಂದರೆ ವೇದಗಳು ಅನಾದಿನಿತ್ಯವಾದದ್ದು. ಆ ವೇದಗಳಿಂದ ಶುರು ಮಾಡಿ ಅದರ ನಂತರ ಹಯಗ್ರೀವ ದೇವರು, ವೇದವ್ಯಾಸರು, 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು, ಹಾಗೆ ಹೋಗ್ತಾ ಹೋಗ್ತಾ ಈ ಪರಂಪರೆ ಮುಂದೆ ಬರುವುದು. ಕೊನೆಗೆ 18ನೇ ಶತಮಾನದಲ್ಲಿ ಬಂದಂಥ ಜಗನ್ನಾಥದಾಸರವರೆಗೆ ಇಲ್ಲಿ ಗ್ರಂಥಕಾರರನ್ನು ತೋರಿಸಿದ್ದೇನೆ. ಸರಿ, ಇದು ರೋಗಳ ಬಗ್ಗೆ ಆಯಿತು. ಕಾಲಮ್ಗಳೇನು ಹೇಳ್ತವೆ ಅಂದರೆ, ಗ್ರಂಥಗಳ ಒಂದು ವಿಭಾಗವನ್ನು ಕಾಲಮ್ಗಳು ಹೇಳ್ತಾ ಇದ್ದಾವೆ. ಅಂದರೆ ವೇದ ಉಪನಿಷತ್ ಪ್ರಸ್ಥಾನ ಹೇಳಿ ಮೊದಲನೇ ಕಾಲಮ್. ವೇದಗಳು, ಉಪನಿಷತ್ತುಗಳಿಗೆ ಸಂಬಂಧಪಟ್ಟಂಥ ಗ್ರಂಥಗಳೆಲ್ಲ ಇದೇ ಕಾಲಮಿನಲ್ಲಿ ನಾವು ಕಾಣ್ತೇವೆ. ಅಂದರೆ ವೇದಗಳು, ಉಪನಿಷತ್ತುಗಳು, ಅದಕ್ಕೆ ಬರೆದಂಥ ವ್ಯಾಖ್ಯಾನಗಳು, ಭಾಷ್ಯಗಳು, ಟೀಕೆ, ಟಿಪ್ಪಣಿಗಳೆಲ್ಲ ಇದೇ ಕಾಲಮಿನಲ್ಲಿ ಬರ್ತವೆ. ಹಾಗಾಗಿ ಮಧ್ವಾಚಾರ್ಯರು ವೇದ ಉಪನಿಷತ್ ಪ್ರಸ್ಥಾನದಲ್ಲಿ ಮಾಡಿದಂಥ ಗ್ರಂಥಗಳು ಯಾವ್ಯಾವು ಅಂದರೆ ನಾವು ಈ ರೋ ಮತ್ತು ಈ ಕಾಲಮಿನಲ್ಲಿ ನೋಡಿದರೆ ನಮಗೆ ಸಿಗ್ತವೆ. ಹಾಗೆ ಎರಡನೇ ಕಾಲಮ್ ಸೂತ್ರ ಪ್ರಸ್ಥಾನ, ಅಂದರೆ ವೇದವ್ಯಾಸರು ರಚಿಸಿದಂಥ ಬ್ರಹ್ಮಸೂತ್ರ, ಅದಕ್ಕೆ ಮಾಡಿದಂಥ ಭಾಷ್ಯಗಳು, ವ್ಯಾಖ್ಯಾನಗಳೆಲ್ಲ ಈ ಕಾಲಮಿನಲ್ಲಿ ನಮಗೆ ಸಿಗ್ತವೆ. ಮೂರನೇ ಕಾಲಮ್ ಗೀತಾ ಪ್ರಸ್ಥಾನ ಹೇಳಿ, ಇದು ವೇದವ್ಯಾಸರ ಭಗವದ್ಗೀತೆ ಮತ್ತು ಆ ಗೀತೆಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಾಖ್ಯಾನಗಳು, ಟೀಕೆಗಳು, ಟಿಪ್ಪಣಿಗಳು ಈ ಕಾಲಮಿನಲ್ಲಿ ನಮಗೆ ದೊರಕ್ತವೆ. ನಾಲ್ಕನೇ ಕಾಲಮ್ ಇತಿಹಾಸ ಪುರಾಣಗಳು, ಅಂದರೆ ಮೂಲ ರಾಮಾಯಣ, ಮಹಾಭಾರತ ಮತ್ತು 18 ಪುರಾಣಗಳೆಲ್ಲ ಈ ಕಾಲಮಿನಲ್ಲಿ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರಂಥಗಳು ಇಲ್ಲಿ ನಮಗೆ ಸಿಗ್ತವೆ. ಇಲ್ಲಿ ನಾವು ಒಂದು ಗಮನಿಸಬೇಕಾದಂಥ ವಿಷಯ ಏನಂದರೆ, ಮಹಾಭಾರತ ಎಂಬಂಥ ಗ್ರಂಥವನ್ನು ನೋಡಿದರೆ ಅದು ಗೀತಾ ಪ್ರಸ್ಥಾನದಲ್ಲಿಯೂ ಉಂಟು, ಇತಿಹಾಸ ಪುರಾಣದಲ್ಲಿ ಉಂಟು ಹೇಳಿ ಕಾಣ್ತದೆ. ಯಾಕಂದರೆ ಮಹಾಭಾರತ ಹೇಳೋದು ಒಂದು ಇತಿಹಾಸ, ಅದಕ್ಕೆ ಅದು ಇತಿಹಾಸ ಕಾಲಮಿನಲ್ಲಿ ಇರಬೇಕು. ಆದರೆ ಅದರಲ್ಲಿ ಬರುವಂಥ ಭಗವದ್ಗೀತೆ ಏನುಂಟು ಅದು ಗೀತಾ ಪ್ರಸ್ಥಾನದಲ್ಲಿ ಬರಬೇಕು. ಹಾಗಾಗಿ ಮಹಾಭಾರತ ಹೇಳುವಂಥ ಒಂದೇ ಗ್ರಂಥ 2 ಕಾಲಮಿನಲ್ಲಿಯೂ ನಮಗೆ ಕಾಣ್ತದೆ. ಇದು ಕೇವಲ ಮಹಾಭಾರತ ಗ್ರಂಥಕ್ಕೊಂದೇ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲಿ ಕೊಡಲಾಗಿದೆ. 5ನೇ ಕಾಲಮ್ ನೋಡಿದರೆ ಪ್ರಕರಣ ಗ್ರಂಥಗಳು ಹೇಳಿ, ಮಧ್ವಾಚಾರ್ಯರು ಬರೆದಂಥ ಪ್ರಕರಣ ಗ್ರಂಥಗಳೆಲ್ಲ ಇಲ್ಲಿ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯಾಖ್ಯಾನಗಳು, ಟೀಕೆಗಳು, ಟಿಪ್ಪಣಿಗಳು ಇಲ್ಲಿ ಬರ್ತವೆ. ಕೊನೆಯದಾಗಿ ಅದರ್ ವರ್ಕ್ಸ್ ಹೇಳಿ, ಅಂದರೆ ಈ ಹಿಂದೆ ಬಂದಂಥ 5 ಕಾಲಮ್ಗಳಲ್ಲಿಯೂ ಇರದಂಥ ಗ್ರಂಥಗಳೆಲ್ಲ ಇಲ್ಲಿ ಬರ್ತವೆ. ಅಂದರೆ ಅನೇಕ ಸ್ತೋತ್ರಗಳು, ಸ್ತುತಿಗಳು, ದೇವರ ನಾಮಗಳು ಮತ್ತು ಇತರ ಗ್ರಂಥಗಳೆಲ್ಲ ಈ ಕಾಲಮಿನಲ್ಲಿ ನಮಗೆ ಸಿಗ್ತವೆ. ಅಷ್ಟೇ ಅಲ್ಲದೆ ಇಲ್ಲಿರುವಂಥ ಪ್ರತಿಯೊಂದು ಗ್ರಂಥದ ಬಾಕ್ಸಿನ ಮೇಲೆ ನೀವು ನಿಮ್ಮ ಮೌಸಿನ ಕರ್ಸರ್ ಅಂತಂದು ಹವರ್ ಮಾಡಿದರೆ ನಿಮಗೆ ಇಲ್ಲಿ ಅನೇಕ ಆ್ಯರೋಗಳು ಕಾಣ್ತವೆ. ಈ ಆ್ಯರೋಗಳು ಏನು ಹೇಳ್ತಿದ್ದಾವೆ ಅಂದರೆ, ಈ ಗ್ರಂಥದಿಂದ ಹೊರಟಂಥ ವ್ಯಾಖ್ಯಾನಗಳು, ಟೀಕೆಗಳು, ಟಿಪ್ಪಣಿಗಳು ಯಾವ್ಯಾವು ಹೇಳಿ. ಈಗ ನಾನು ಬ್ರಹ್ಮಸೂತ್ರದ ಮೇಲೆ ಹವರ್ ಮಾಡಿದ್ದೇನೆ. ಬ್ರಹ್ಮಸೂತ್ರದಿಂದ ಮಧ್ವಾಚಾರ್ಯರು ಬರೆದಂಥ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಮತ್ತು ನ್ಯಾಯ ವಿವರಣಕ್ಕೆ ಆ್ಯರೋಗಳು ಹೊರಟಿದ್ದಾವೆ. ಅಂದರೆ ಮಧ್ವಾಚಾರ್ಯರು ಬ್ರಹ್ಮಸೂತ್ರದ ಮೇಲೆ 4 ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅವುಗಳಿಗೆ ಇಲ್ಲಿಂದ ಆ್ಯರೋ ಹೊರಡ್ತವೆ. ಹಾಗೆಯೇ
ಕೆಳಗೆ ಹೋಗಿ ಮಧ್ವಾಚಾರ್ಯರ ಅನುವ್ಯಾಖ್ಯಾನದ ಮೇಲೆ ಹೋವರ್ ಮಾಡಿದರೆ ಮೊದಲು ಬ್ರಹ್ಮಸೂತ್ರದಿಂದ ಅನುವ್ಯಾಖ್ಯಾನಕ್ಕೆ ಒಂದು ಆ್ಯರೋ ಬರ್ತಾ ಉಂಟು. ಅಂದರೆ ಈ ಅನುವ್ಯಾಖ್ಯಾನ ಬ್ರಹ್ಮಸೂತ್ರಕ್ಕೆ ಮಾಡಿದಂಥ ವ್ಯಾಖ್ಯಾನ ಹೇಳಿ ಇದು ತಿಳಿಸಿಕೊಡ್ತದೆ. ಅಷ್ಟೇ ಅಲ್ಲದೆ ಅನುವ್ಯಾಖ್ಯಾನದಿಂದ 3 ಆ್ಯರೋಗಳು ಕೆಳಗೆ ಹೋಗ್ತಿದ್ದಾವೆ. ಅದು ಎಲ್ಲಿ ಹೋಗ್ತಾವೆ ಹೇಳಿ ನಾವು ಗಮನಿಸಿದರೆ, ಮೊದಲನೇ ಆ್ಯರೋ ಪದ್ಮನಾಭ ತೀರ್ಥರು ಬರೆದಂತಹ ಸನ್ಯಾಯ ರತ್ನಾವಳಿಗೆ ಹೋಗ್ತದೆ. ಇದು ಅನುವ್ಯಾಖ್ಯಾನಕ್ಕೆ ಅವರು ಬರೆದಂಥ ಟೀಕೆ. ಎರಡನೇ ಆ್ಯರೋ ನೀವು ಗಮನಿಸಿದರೆ ಈ ಗ್ರೀನ್ ಆ್ಯರೋ ನಾರಾಯಣ ಪಂಡಿತಾಚಾರ್ಯರು ಬರೆದಂಥ ನ್ಯಾಯಚಂದ್ರಿಕಾಕ್ಕೆ ಹೋಗ್ತದೆ. ನ್ಯಾಯಚಂದ್ರಿಕಾ ನಾರಾಯಣ ಪಂಡಿತಾಚಾರ್ಯರು ಬರೆದಂಥ ಅನುವ್ಯಾಖ್ಯಾನದ ಟೀಕೆ. ಕೊನೆಗೆ ಈ ಮೂರನೇ ಆ್ಯರೋ, ಈ ಬ್ಲೂ ಆ್ಯರೋ ಏನುಂಟು ಅದನ್ನು ನೀವು ಗಮನಿಸಿದರೆ ಅದು ಜಯತೀರ್ಥರು ಬರೆದಂಥ ನ್ಯಾಯಸುಧಕ್ಕೆ ಹೋಗಿ ಸೇರ್ತದೆ. ನ್ಯಾಯಸುಧಾ ಹೇಳೋದು ಜಯತೀರ್ಥರು ಬರೆದಂಥ ಅನುವ್ಯಾಖ್ಯಾನದ ಪ್ರಸಿದ್ಧವಾದಂಥ ಒಂದು ಟೀಕೆ. ಹೀಗೆ ಪ್ರತಿಯೊಂದು ಗ್ರಂಥಕ್ಕೂ ಅದರ ಸೋರ್ಸ್ ಏನು ಮತ್ತು ಅದರಿಂದ ಹೊರಟಂಥ ವ್ಯಾಖ್ಯಾನಗಳು ಯಾವ್ಯಾವು ಹೇಳಿ ತೋರಿಸುವಂಥ ಒಂದು ಫೀಚರ್ ಇದರಲ್ಲಿ ಉಂಟು. ಈ ಆ್ಯರೋಗಳು ಗ್ರಂಥದ ಬಾಕ್ಸ್ಗಳ ಮೇಲೆ ಹೋವರ್ ಮಾಡಿದರೂ ಕಾಣ್ತವೆ, ಕ್ಲಿಕ್ ಮಾಡಿದರೂ ಕಾಣ್ತವೆ. ಅಷ್ಟೇ ಅಲ್ಲದೆ ಹೋವರ್ ಮಾಡುವ ಬದಲು ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಸೈಡಲ್ಲಿ ಒಂದು ಡೀಟೇಲ್ಸ್ ಸೆಕ್ಷನ್ ಹೇಳಿ ಬರ್ತದೆ. ಮೊದಲು ಆ ಗ್ರಂಥದ ಹೆಸರು, ಅದರ ಗ್ರಂಥಕಾರರು ಯಾರು ಮತ್ತು ಆ ಗ್ರಂಥದ ಒಂದು ಸಂಕ್ಷಿಪ್ತ ವಿವರವನ್ನು ಇಲ್ಲಿ ತೋರಿಸಿದ್ದೇನೆ. ಅಷ್ಟೇ ಅಲ್ಲದೆ ಅದರ ಸೋರ್ಸ್ ಯಾವುದು ಮತ್ತು ಅದರ ಮೇಲೆ ಯಾರ್ಯಾರು ಕಮೆಂಟ್ರಿಗಳು ಬರೆದಿದ್ದಾರೆ ಹೇಳಿ ಇಲ್ಲಿ ಈ ಡೀಟೇಲ್ ಸೆಕ್ಷನಲ್ಲಿ ತೋರಿಸಲಾಗಿದೆ. ಈ ಡೀಟೇಲ್ ಸೆಕ್ಷನಲ್ಲಿ ಕಾಣುವಂಥ ಸೋರ್ಸ್ ಮತ್ತು ಕಾಮೆಂಟ್ರಿಗಳನ್ನೇ ನಾವು ಹಿಂದೆ ಆ್ಯರೋಗಳ ಮೂಲಕ ನೋಡಿದ್ದೇವೆ. ಉದಾಹರಣೆಗೆ ಇಲ್ಲಿ ನ್ಯಾಯಸುಧಾದ ಮೇಲೆ ಕ್ಲಿಕ್ ಮಾಡಿದ್ದೇನೆ, ಅದರ ಸೋರ್ಸ್ ಅನುವ್ಯಾಖ್ಯಾನ ಹೇಳಿ ತೋರಿಸ್ತಾ ಉಂಟು. ನಾನಿಲ್ಲಿ ಮೇಲೆ ಸ್ಕ್ರೋಲ್ ಮಾಡಿದರೆ ಅನುವ್ಯಾಖ್ಯಾನದಿಂದ ಆ್ಯರೋ ನ್ಯಾಯಸುಧಾಕ್ಕೆ ಬಂದಿದೆ. ನ್ಯಾಯಸುಧಾದ ಕಾಮೆಂಟ್ರೀಸ್ ನೋಡಿದರೆ ನ್ಯಾಯಸುಧಾ ಗುರುವರ್ಥ ದೀಪಿಕಾ ಮತ್ತು ನ್ಯಾಯಸುಧಾ ಪರಿಮಳ ಹೇಳಿ ತೋರಿಸಿದ್ದೇನೆ. ಅದನ್ನೇ ನಾವಿಲ್ಲಿ ಆ್ಯರೋಗಳ ಮೂಲಕವೂ ನೋಡ್ಬೋದು. ನ್ಯಾಯಸುಧಾದಿಂದ ಒಂದು ಆ್ಯರೋ ವಾದ್ಯರಾಜ ತೀರ್ಥರು ಬರೆದಂಥ ನ್ಯಾಯಸುಧಾ ಗುರುವರ್ಥ ದೀಪಿಕಾಗೆ ಹೋಗಿದೆ, ಇನ್ನೊಂದು ರಾಯರು ಬರೆದಂಥ ನ್ಯಾಯಸುಧಾ ಪರಿಮಳಕ್ಕೆ ಹೋಗಿ ಸೇರಿದೆ. ಇಷ್ಟಾದ ಮೇಲೆ ಕೊನೆಯ ವಿಷಯ ಇಲ್ಲಿ ಹೇಳಬೇಕಾದದ್ದೇನೆಂದರೆ, ಇಲ್ಲಿ ಪ್ರತಿಯೊಂದು ಗ್ರಂಥಕಾರನ ಹೆಸರನ್ನು ನೀವು ಕ್ಲಿಕ್ ಮಾಡಿದರೆ ಅವರ ಆಥರ್ ಪೇಜಿಗೆ ಇದು ಹೋಗ್ತದೆ. ಉದಾಹರಣೆಗೆ ಇಲ್ಲಿ ನಾನು ಮಧ್ವಾಚಾರ್ಯ ಎಂಬಂಥ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಮಧ್ವಾಚಾರ್ಯರ ಆಥರ್ ಪೇಜಿಗೆ ಹೋಗ್ತದೆ. ಇಲ್ಲಿ ಮಧ್ವಾಚಾರ್ಯರ ಹೆಸರು, ಅವರ ಒಂದು ಫೋಟೋ ಮತ್ತು ಅವರ ಕೆಲವು ವಿವರಗಳನ್ನೆಲ್ಲ ಇಲ್ಲಿ ಹಾಕಿದ್ದೇನೆ. ಹೀಗೆ ಇಲ್ಲಿ ಬರುವಂಥ ಪ್ರತಿಯೊಂದು ಗ್ರಂಥಕಾರರಿಗೂ ಒಂದೊಂದು ಪೇಜನ್ನು ಮಾಡಿದ್ದೇನೆ. ಮೇಲೆ ಇಲ್ಲಿ ಲೆಜೆಂಡ್ ಹೇಳಿ ಒಂದು ಬಟನ್ ಉಂಟು. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಲೆಜೆಂಡ್ ಕಾಣ್ತದೆ. ಇಲ್ಲಿ ಪ್ರತಿಯೊಂದು ಗ್ರಂಥಕಾರರಿಗೆ ಒಂದು ಬಣ್ಣದಿಂದ ಅವರನ್ನು ತೋರಿಸಲಾಗಿದೆ. ಆ ಗ್ರಂಥಕಾರರಿಗೆ ಸಂಬಂಧಪಟ್ಟಂಥ ಬಣ್ಣ ಯಾವುದು ಹೇಳಿ ಇಲ್ಲಿ ತೋರಿಸ್ತಾ ಉಂಟು. ಆ ಗ್ರಂಥಕಾರರ ಹೆಸರನ್ನು ತೋರಿಸುವಂಥ ಟೆಕ್ಸ್ಟ್, ಅವರು ಬರೆದಂಥ ಗ್ರಂಥಗಳನ್ನು ತೋರಿಸುವಂಥ ಬಾಕ್ಸ್ಗಳು, ಆ ಬಾಕ್ಸ್ಗಳಿಗೆ ಬರುವಂಥ ಆ್ಯರೋಗಳು ಎಲ್ಲವೂ ಕೂಡ ಇದೇ ಬಣ್ಣದಲ್ಲಿರ್ತವೆ. ಉದಾಹರಣೆಗೆ ಮಧ್ವಾಚಾರ್ಯರ ರೋವಲ್ಲಿ ನೀವು ನೋಡಿದರೆ ಎಲ್ಲ ಗ್ರಂಥಗಳು ಕೆಂಪಿನಲ್ಲಿದ್ದಾವೆ. ಆ ಗ್ರಂಥಗಳಿಗೆ ಬಂದು ಸೇರುವಂಥ ಎಲ್ಲ ಆ್ಯರೋಗಳು ಕೂಡ ಕೆಂಪು ಬಣ್ಣದ ಆ್ಯರೋಗಳಾಗಿದ್ದಾವೆ. ಅಷ್ಟೇ ಅಲ್ಲದೆ ಟೆಕ್ಸ್ಟ್ ಟೈಪ್ಸ್ ಹೇಳಿ ಇಲ್ಲಿ ತೋರಿಸ್ತಾ ಉಂಟು. ಅಂದರೆ ಗ್ರಂಥಗಳನ್ನು ಈ ಬಾಕ್ಸಿನ ಶೇಪಲ್ಲಿ ತೋರಿಸಲಾಗಿದೆ, ಆದರೆ ಸ್ತೋತ್ರಗಳು, ದೇವರ ನಾಮಗಳು, ಸ್ತುತಿಗಳೆಲ್ಲ ಬೇರೆ ರೀತಿಯ ಇನ್ನೊಂದು ಬಾಕ್ಸಿನಂತೆ ತೋರಿಸಲಾಗಿದೆ. ಹಾಗೆ ಇಲ್ಲಿ ಮೇಲೆ ನೋಡಿದರೆ ಒಂದು ಸರ್ಚ್ ಬಾರ್ ಉಂಟು. ಆ ಸರ್ಚ್ ಬಾರಿನಲ್ಲಿ ನೀವು ಯಾವುದೇ ಗ್ರಂಥವನ್ನು ಸರ್ಚ್ ಮಾಡ್ಬೋದು. ಉದಾಹರಣೆಗೆ ನಾನಿಲ್ಲಿ ಗೀತಾ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ನನಗೆ ಗ್ರಂಥದ ಹೆಸರಿನಲ್ಲಿ ಗೀತಾ ಎಂಬಂಥ ಶಬ್ದ ಇರುವಂಥ ಎಲ್ಲ ಗ್ರಂಥಗಳು ಇಲ್ಲಿ ಹೈಲೈಟ್ ಆಗಿ ಕಾಣ್ತವೆ. ಅಷ್ಟೇ ಅಲ್ಲದೆ ಮೇಲೆ ಇಲ್ಲಿ ಕೆಲವು ಫಿಲ್ಟರ್ಗಳಿದ್ದಾವೆ. ಆಲ್ ಅಂದರೆ ಎಲ್ಲ ಗ್ರಂಥಗಳನ್ನು ತೋರಿಸ್ತವೆ. ಡಿಫಾಲ್ಟ್ ಆಗಿ ಎಲ್ಲ ಗ್ರಂಥಗಳನ್ನು ನಾವು ತೋರಿಸ್ತೇವೆ. ಆದರೆ ಕೇವಲ ಯತಿಗಳು ಬರೆದಂಥ ಗ್ರಂಥಗಳನ್ನು ನೋಡಬೇಕು, ಕೇವಲ ದಾಸರು ಬರೆದಂಥ ಗ್ರಂಥಗಳನ್ನು ನೋಡಬೇಕು, ಪಂಡಿತರು ಬರೆದಂಥ ಗ್ರಂಥಗಳು ನೋಡಬೇಕು ಅಂದರೆ ಇಲ್ಲಿ ಮೇಲೆ ಫಿಲ್ಟರ್ಗಳೆಲ್ಲ ಇದ್ದಾವೆ. ಹಿಂದೆ ಹೇಳಿದಂತೆ ನೀವು ಆಲ್ ಫಿಲ್ಟರನ್ನು ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಗ್ರಂಥಗಳು, ಸ್ತೋತ್ರಗಳು, ಸ್ತುತಿಗಳು, ದಾಸರ ಪದಗಳು ಎಲ್ಲ ಕಾಣ್ತವೆ. ಇಲ್ಲಿ ತೋರಿಸಿದಂತೆ 266 ಟೆಕ್ಸ್ಟ್ಗಳು ನಿಮಗೆ ಇಲ್ಲಿ ಕಾಣ್ತವೆ. ಆದರೆ ಅದರಲ್ಲಿ ಇವತ್ತು ಮುಖ್ಯವಾಗಿ ಅಧ್ಯಯನ ಮಾಡುವಂಥ ಮೇಜರ್ ವರ್ಕ್ಸ್, ಮುಖ್ಯವಾದ ಗ್ರಂಥಗಳನ್ನು ಮಾತ್ರ ನೋಡಬೇಕಂದ್ರೆ ಈ ಮೇಜರ್ ವರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ 146 ಟೆಕ್ಸ್ಟ್ಗಳು ಮಾತ್ರ ಇಲ್ಲಿ ಕಾಣ್ತವೆ. ಇಲ್ಲಿ ಒಂದು ತಿಳಿಸಬೇಕಾದದ್ದು ಏನಂದರೆ, ನೀವು 266 ಆಲ್ ಟೆಕ್ಸ್ಟ್ಗಳನ್ನು ನೋಡುವಾಗಲೂ ನಾವು ಇವತ್ತು ಮುಖ್ಯವಾಗಿ ಅಧ್ಯಯನ ಮಾಡುವಂಥ ಗ್ರಂಥಗಳು ಮತ್ತು ಗ್ರಂಥಕಾರರನ್ನೇ ನಾನಿಲ್ಲಿ ತೋರಿಸಿದ್ದೇನೆ. ಮಧ್ವ ಸಿದ್ಧಾಂತದಲ್ಲಿ ಬಂದಂತಹ ಪ್ರತಿಯೊಂದು ಗ್ರಂಥವನ್ನು ನಾನಿಲ್ಲಿ ತೋರಿಸಲಿಲ್ಲ. ಅಷ್ಟೇ ಅಲ್ಲದೆ ಅನೇಕ ಗ್ರಂಥಗಳು ಇವತ್ತು ಉಪಲಬ್ಧವಾಗಿಲ್ಲ, ಅಂಥ ಗ್ರಂಥಗಳನ್ನೆಲ್ಲ ನಾನಿಲ್ಲಿ ತೋರಿಸಲಿಲ್ಲ. ಉದಾಹರಣೆಗೆ ವಿಜೇಂದ್ರ ತೀರ್ಥರು 100 ಗ್ರಂಥಗಳನ್ನು ಬರೆದಿದ್ದಾರೆ ಹೇಳ್ತಾರೆ. ಆದರೆ ಆ 100 ಗ್ರಂಥಗಳಲ್ಲಿ ಸುಮಾರು ಗ್ರಂಥಗಳು ಇವತ್ತು ನಮಗೆ ಉಪಲಬ್ಧವಾಗಿಲ್ಲ. ಅದಕ್ಕೆ ನಾನು ಅವುಗಳಲ್ಲಿ ಯಾವುದೇ ಗ್ರಂಥವನ್ನು ಇಲ್ಲಿ ತೋರಿಸಲಿಲ್ಲ. ಕೊನೆಗೆ ಇಲ್ಲಿ ಮೇಲೆ ಒಂದು draw.io ಹೇಳಿ ಒಂದು ಲಿಂಕ್ ಉಂಟು. ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಾನು ಕೆಲವು ವರ್ಷಗಳ ಹಿಂದೆ ಮೊದಲು ಮಾಡಿದಂಥ ಈ ಚಾರ್ಟನ್ನು ನೀವು ನೋಡ್ಬೋದು. ಇದನ್ನೇ ನಾನು ಕೆಲವು ವರ್ಷಗಳ ಹಿಂದೆ ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ ವಿವರಿಸಿದ್ದು. ಈ ಚಾರ್ಟಲ್ಲಿಯೂ ಕೆಲವು ಇಂಟರಾಕ್ಟಿವ್ ಆಪ್ಷನ್ಸ್ ಎಲ್ಲ ಉಂಟು, ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಹೇಳಿಯೇ ಈ ವೆಬ್ ಪೇಜನ್ನು ಡೆವಲಪ್ ಮಾಡಿದ್ದು.
ಈ ವೆಬ್ ಪೇಜ್ ಮುಖ್ಯವಾಗಿ ಡೆಸ್ಕ್ಟಾಪಲ್ಲಿ ವ್ಯೂ ಮಾಡಲಿಕ್ಕೆ ಮಾಡಿದ್ದು. ಇದನ್ನು ಫೋನ್ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಅಷ್ಟು ಅನುಕೂಲವಾಗಲಿಲ್ಲ. ಆದರೂ ಫೋನಿನಲ್ಲಿ ನೋಡಲಿಕ್ಕೆ ಒಂದು ಮೊಬೈಲ್ ವ್ಯೂ ಹೇಳಿ ಉಂಟು. ನೀವು ಫೋನಿನಲ್ಲಿ ಈ ವೆಬ್ ಪೇಜನ್ನು ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ನಿಮ್ಮ ಹತ್ರ ಕೇಳ್ತದೆ, ಮೊಬೈಲ್ ವ್ಯೂ ಬೇಕಾ ಡೆಸ್ಕ್ಟಾಪ್ ವ್ಯೂ ಬೇಕಾ ಹೇಳಿ. ನೀವು ಮೊಬೈಲ್ ವ್ಯೂ ಹೇಳಿ ಹಾಕಿದರೆ ನಿಮಗೆ ಈ ವ್ಯೂ ಕಾಣ್ತದೆ. ಈ ಡೆಸ್ಕ್ಟಾಪ್ ವ್ಯೂವಿನಲ್ಲಿ ನೋಡಿದಂಥ ಎಲ್ಲ ಮಾಹಿತಿ ಈ ಮೊಬೈಲ್ ವ್ಯೂವಿನಲ್ಲಿಯೂ ಉಂಟು. ಆದರೆ ಆ ಡೆಸ್ಕ್ಟಾಪ್ ವ್ಯೂವಿನಲ್ಲಿ ಆ ಗ್ರಂಥಗಳ ಸಂಬಂಧ ಹೇಗೆ ಅರ್ಥ ಆಗ್ತದೆ ಅಷ್ಟು ಸುಲಭವಾಗಿ ಈ ವ್ಯೂವಿನಲ್ಲಿ ಅರ್ಥ ಆಗೋದು ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ಈ ವೆಬ್ಸೈಟನ್ನು ನೋಡಬೇಕು ಹೇಳಿದರೆ ನಾನು ರೆಕಮೆಂಡ್ ಮಾಡೋದು ನೀವು ಡೆಸ್ಕ್ಟಾಪ್ ಬ್ರೌಸರಲ್ಲಿ ನೋಡಿ ಹೇಳಿ. ವೆಬ್ ಪೇಜಿನ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಈ ವೆಬ್ಸೈಟಲ್ಲಿ ಸನಾತನ ಧರ್ಮಕ್ಕೆ, ಮಧ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಬೇರೆ ಚಾರ್ಟ್ಗಳು ಕೂಡ ಇದ್ದಾವೆ. ನಿಮಗೆ ಆಸಕ್ತಿ ಇದ್ದರೆ ನೋಡಬಹುದು. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.